ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೆಂಕಟ ಅರಸು ನಿಖಿತಾ. ಇದಕ್ಕೆ ಟೈಮ್ಲೆಸ್ ಕಲೆಕ್ಟಿವ್ ಮತ್ತು ಜನರಲ್ ರೀಡಿಂಗ್ ಐತಿ. ನಿಮ್ಗೆ ಏನು ರೆಸನೇಟ್ ಆಗುತ್ತೆ ಅದನ್ನಷ್ಟು ತೊಗೊಂಡ್ರೆ ಇವತ್ತಿನ ದಿನ ನಿಮ್ದು ಹೆಂಗಿದೆ ಮತ್ತು ನಿಮ್ಮದು ಪರ್ಸನ್ನಿಂದ ಹೆಂಗಿದೆ, ಇವತ್ತಿನ ದಿನದ ಎನರ್ಜಿ ಏನಿದೆ ಅಂತ ನೋಡೋಣ. ಓಕೆ, ನೀವು ಯಾರ ಬಗ್ಗೆ ನೋಡ್ಕೋಬೇಕಂತೀರಿ ಅವ್ರದ್ದು 3 ಸಲ ಅವ್ರದ್ದು ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ, ಅವ್ರನ್ನ ಕಣ್ಣು ಮುಂದೆ ತೊಗೊಳ್ರಿ, ಅವ್ರ ಬಗ್ಗೆ ನಿಮ್ಮ ಖುಷಿಯಿಂದ ಏನು ಟೈಮ್ ಸ್ಪೆಂಡ್ ಮಾಡಿರಿ ಅವ್ರನ್ನ ವಿಜುವಲೈಸ್ ಮಾಡ್ಕೊಳ್ರಿ. ಓಕೆ, ನನ್ನ ವ್ಯೂವರ್ಸಿಂದ ಡೇ ಹೇಗಿದೆ. ಸೊ ನಿಮ್ದು ಎನರ್ಜಿ ಇದೆ ಗೋಯಿಂಗ್ ವಿತ್ ದ ಫ್ಲೋ ಬಂದಿದೆ. ಗೋಯಿಂಗ್ ವಿತ್ ದ ಫ್ಲೋ ಅಂದರೆ ಇವತ್ತಿನ ಪ್ರೆಸೆಂಟ್ ಒಳಗೆ ಏನು ನಡೀತಾ ಇದೆ ಅದ್ರ ಜೊತೆಗೆ ಹೋಗ್ತಾ ಇದ್ದೀರಿ ನೀವು. ಹಿಂದಿಂದ ವಿಚಾರ ಮಾಡ್ತಾಯಿಲ್ಲ, ಮುಂದಿಂದ ವಿಚಾರ ಮಾಡ್ತಾಯಿಲ್ಲ. ಓಕೆ, ದಿಸ್ ಇಸ್ ಅ ಗುಡ್. ಇಷ್ಟು ದಿನ ನೀವು ಭಾಳ ಬೇಜಾರೊಳಗಿದ್ವಿ, ಐಸೋಲೇಷನ್ ಒಳಗಿದ್ರಿ. ಐಸೋಲೇಷನ್ ಅಂದ್ರೆ ಒಬ್ಬರೇ ಇದ್ರಿ, ಒಂಟಿತನ ಅನುಭವಿಸ್ತಿದ್ರಿ, ದುಃಖದಿಂದ ಇದ್ರಿ. ದುಃಖದಿಂದ ಇದ್ರಿ. ಅದು ಈಗೆಲ್ಲ ಅದನ್ನು ಬಿಟ್ಟರೆ ಬರ್ಡನ್ಸ್ ಇದ್ವು. ಬರ್ಡನ್ಸ್ ಇದ್ವು ನಿಮಗೆ. ಬರ್ಡನ್ ಅಂತಂದರೆ ಭಾರ, ನಿಮ್ಮ ಮನಸ್ಸಿನ ಭಾರ ಇರ್ಬೋದು, ಅಥವಾ ಥಾಟ್ಸ್ ಒಳಗೆ ಭಾರ ಇರ್ಬೋದು, ಜೀವನದೊಳಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಅದು ಎಲ್ಲ ಥರದ್ದು ಬರ್ಡನ್ಸ್ ಇದ್ವಲ್ಲ, ಅದರಿಂದ ನೀವು ಹೊರಗೆ ಬಂದು ಗೋಯಿಂಗ್ ವಿತ್ ದ ಫ್ಲೋ ಆಗ್ತಾಯಿದ್ದೀರಿ. ಸೊ ಯು ವಾಂಟ್ ಅ ಕಂಪ್ಲೀಷನ್. ನಿಮ್ಮ ಜೀವನದಾಗ ನಿಮಗೊಂದು ಕಂಪ್ಲೀಷನ್ ಬೇಕು. ಇದೆಲ್ಲ ಬಿಟ್ಟು ಹೊರಗೆ ಬಂದು ನನಗೊಂದು ಕಂಪ್ಲೀಷನ್ ಬೇಕು ಅಂತಂದು ವಿಚಾರ ಮಾಡ್ತಿದ್ದೀರಿ. ಸೊ ಥಂಡರ್ ಬೋಲ್ಟ್ ಅಂದರೆ ಇದರಿಂದ ನಾನು ಹೊರಗೆ ಬರಲೇಬೇಕು. ಇವೆಲ್ಲ ಏನು ನನ್ನ ಜವಾಬ್ದಾರಿಗಳು, ನಂದು ಒಂಟಿತನ, ನನ್ನ ಥಾಟ್ಸ್, ನನ್ನ ಜೀವನದಾಗ ಏನು ಅಷ್ಟಕ್ಕೆ ಆಗೇನಿ, ಅದರಿಂದ ನಾನೆಲ್ಲ ಹೊರಗೆ ಬರಲೇಬೇಕು ಅಂತ ನೀವೇನು ಮಾಡಿದಿರಿ. ನಿಮ್ಗೆ ಸಾಕಾತಿವೆಲ್ಲ ಈ ಐಡಿಯಾ ಏನು ಮಾಡಲಿ ಅಂತಂದು ಭಾಳ ಹೊಡೆದಾಡಿರಿ ಅನಿಸುತ್ತೆ ಇದರಿಂದ ಹೊರಗೆ ಬರ್ಲಿಕ್ಕೆ. ಆದರೆ ಈಗೇನು ಮಾಡಿದರೆ ಶಾಂತಾಗಿ ಗೋಯಿಂಗ್ ವಿತ್ ದ ಫ್ಲೋ ಅದಿರಿ. ಎಸ್ಪೆಷಲಿ ನೀವು ಎಮೋಷ್ನಲಿ ಅನ್ಕೊತೇನೆ ನಾನು. ಅಂದ್ರೆ ಭಾಳ ನೀವು ಭಾವನಾತ್ಮಕವಾಗಿ ನೀವು ಭಾಳ ನೊಂದಿರಿ. ಅದರಿಂದ ಹೊರಗೆ ಬರ್ಬೇಕಂದ್ರೆ ಈಗ ಏನು ಮಾಡ್ತಿದ್ದೀರಿ ಅಂದರೆ, ನಾನು ಇವತ್ತು ಹೆಂಗೈತಪ್ಪ ಹಿಂಗೆ ನಾ ಹೋಗೋದು, ನಾಳೆ ಬಂದಿದ್ದು ನಾಳೆ ನೋಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಬಂದಿರಿ. ದಿಸ್ ಇಸ್ ಅ ಗುಡ್ ಆ್ಯಕ್ಚುಲಿ. ಓಕೆ, ಕ್ಲಾರಿಫೈ ಮಾಡೋಣ ಗೋಯಿಂಗ್ ವಿತ್ ದ ಫ್ಲೋ ಯಾಕೆ ಬಂದಿದೆ ಅಂತಂದು. ಒಳ್ಳೇದು ನಿಮ್ಮಲ್ಲಿ ಚೇಂಜಸ್ ಆಗ್ತಾಯಿದ್ದಾವೆ. ಓವರ್ ಥಿಂಕಿಂಗ್ ಇಲ್ಲ, ಏನನ್ನ ನೀವು ಜಾಸ್ತಿ ಯೋಚನೆ ಮಾಡ್ತಾಯಿಲ್ಲ, ಏನನ್ನ ನೀವು ಭಾಳ ಮನಸ್ಸಿಗೆ ಹಚ್ಕೊಳಕತ್ತಿಲ್ಲ. ಅದನ್ನು ಬಿಟ್ಟು ನಾ ಇವತ್ತಿನ ದಿವಸ ಅಷ್ಟೇ ನಾ ಈ ಪ್ರೆಸೆಂಟ್ ಒಳಗೆ ಏನು ಇರಬೇಕಂತ ವಿಚಾರ ಮಾಡ್ತಿದ್ದೀರಿ. ಗುಡ್. ಗೋಯಿಂಗ್ ವಿತ್ ದ ಫ್ಲೋ ಯಾಕೆ ಬಂದಿದೆ ನೋಡೋಣ. ಅದನ್ನು ಇಲ್ಲೇನು ಬಂದಿದ್ದಲ್ಲ, ನಿಮ್ಮ ಇಂಟ್ಯೂಷನ್ಸ್ ನೀವು ಫಾಲೋ ಮಾಡ್ತಿದ್ದೀರಿ. ನಿಮ್ಮ ಮನಸ್ಸು ಏನು ಹೇಳ್ತದಲ್ಲ ಅದನ್ನು ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕವಾಗಿ ನೀವು ಹೋಗ್ತಾ ಇದ್ದೀರಿ. ಇದಕ್ಕೆಲ್ಲ ನಿಮ್ದು ಏನು ಬರ್ಡನ್ಸ್ ಇದ್ವಿ ಎಲ್ಲ ನಾ ಈಗ ಹೇಳಿದ್ನಲ್ಲ, ಇದಕ್ಕೆಲ್ಲ ನೀವೇನು ಮಾಡ್ತಿದ್ದೀರಿ, ಇದಕ್ಕೊಂದು ಸೊಲ್ಯೂಷನ್ ಅಟ್ಲೀಸ್ಟ್ ಆಧ್ಯಾತ್ಮಿಕ ಒಳಗನ ನನಗೆ ಸಿಗ್ತದನ ಅಂತಂದು ವಿಚಾರ ಮಾಡ್ತಿದ್ದೀರಿ. ನೀವು ಆಮೇಲೆ ನಿಮ್ಮದು ಫರ್ಟಿಲಿಟಿ ಅಂತಂದ್ರೆ ನಿಮ್ದು ಏನಾದರೂ ನಿಮ್ಮದು ಮಕ್ಕಳಾಗಿಲ್ಲ, ಆ ಟೈಪ್ ಏನಾರು ಪ್ರಾಬ್ಲಮ್ಸ್ ಇದ್ರೆಲ್ಲ ಐತಲ್ಲ, ಅದಕ್ಕೂ ನೀವು ಭಾಳ ಟ್ರೈ ಮಾಡಿ ನೀವೀಗ ಅದೇನಾಗತ್ತ ಆಗಲಿ, ಇವತ್ತಾದ್ರೆ ಆಗಲಿ, ನಮ್ಗೆ ಬಿಟ್ಟರೆ ಅನ್ನೋ ಆ ಮನಸ್ಥಿತಿಗೆ ಬಂದುಬಿಟ್ಟಿರಿ. ಓಕೆ, ಹೊಸ ಬಿಗ್ನಿಂಗ್ ಮಾಡೋಕ್ಕೆ, ಹೊಸ ಐಡಿಯಾಸ್ ಮಾಡ್ಕೊಳಕ್ಕೆ ನಿಮಗೆ ಸತ್ಯ ತಿಳ್ಕೊಬೇಕಾಗಿದೆ. ನಿಮ್ದು ಯಾವ್ದಾರ ಸಿಚುವೇಶನ್ ಇರ್ಬೋದು. ಇದು ನಾನು ಹೇಳ್ತಿದ್ದೀನಿ, ನಿಮಗೆ ಆ ಸಿಚುವೇಶನ್ ಒಳಗಿಂದ ಒಂದು ಸತ್ಯಗಳನ್ನ ತಿಳ್ಕೊಬೇಕನ್ನೋ ಇದು ಬಂದಿದೆ. ಅದಕ್ಕೆ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ. ಇವತ್ತು ಏನು ಬಂದಿದೆ ಇದನ್ನು ನಾ ಎಷ್ಟಂತ ಹುಡುಕೋದು ಅಥವಾ ಅದನ್ನು ಪ್ರಯತ್ನ ಮಾಡೋದಲ್ಲ, ಮಾಡಬಾರ್ದು ಹಂಗೆ ಅಂತಂದು ಸ್ವಲ್ಪ ಹೊತ್ತು ಯಾವಾಗಲೂ ಸೈಲೆಂಟ್ ಆಗಬೇಕು ಮನುಷ್ಯ. ಅಂದ್ರೆ ನಿಮ್ಮ ಮುಂದಿನ ಏನನ್ನೋದು ತಾನೇ ಎಲ್ಲ ಅನ್ಫೋಲ್ಡ್ ಆಗ್ತಾವೆ, ಅಂದ್ರೆ ತಾನೇ ಹೊರಗೆ ಬರ್ತಾವೆ ಸತ್ಯಗಳು. ಅದು ಆಗಲಿ ಅಂತಂದು. ಸೊ ಬ್ರೇಕ್ ಥ್ರೂ ಇಲ್ಲಿ ಏನಾಗಲ್ಲ ಹೇಳಿದ್ನ ಸೇಮ್ ಎಬಿಲೆನ್ ಬಂದಿದ್ದಾರೆ. ಓಕೆ, ನಿಮ್ಮದು ಸತ್ಯಗಳು ಅರ್ಥ ಆಗಿ ನಿಮ್ಮದು ಮನಸ್ಸಿಗೆ ಆ ಕೆಲವೊಂದು ಸತ್ಯಗಳು ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಯಾವ. ನೀವೇನಿಗೆ ಭಾಳ ಅಟ್ಯಾಚ್ಮೆಂಟ್ ಇದ್ರಲ್ಲ ಅದನ್ನು ಆದ್ರೆ ತಾವು ಮಾಡಿದ್ದು ಸರಿನೋ ನಾ ತಪ್ಪು, ಹಾಗಾಗಿ ನೀವೀಗೇನು ಮಾಡಿದ್ರಿ, ಗೋಯಿಂಗ್ ವಿತ್ ದ ಫ್ಲೋ ಮಾಡಿದೆ. ಸೊ ನಿಮಗೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ನೋಡೋಣ. ಆಮೇಲೆ ನಿಮ್ಮದು ಪರ್ಸನ್ ಏನು ತೆಗಿತೇನೆ. ಫಸ್ಟ್ ನಿಮ್ಮದು ಮುಗಿಸಿ ಆಮೇಲೆ ನಿಮ್ಮ ಪರ್ಸನ್ ಏನು ತೆಗಿತೇನೆ. ಟ್ರಾನ್ಸ್ಫಾರ್ಮೇಷನ್, ನಿನ್ನೆ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಿದ್ದು, ನಿನ್ನೆ ಯಾರು ನೋಡಿರಿ ಕಾರ್ಡ್ಸ್ ಎಲ್ಲ. ಸೊ ಯು ಆರ್ ಗೋಯಿಂಗ್ ವಿತ್ ದ ಟ್ರಾನ್ಸ್ಫಾರ್ಮೇಷನ್. ನಿಮ್ಮದು ಭಾಳ ಚೇಂಜಸ್ ಆಗ್ತದವು, ನಿಮ್ಮೊಳಗೂ ಚೇಂಜಸ್ ಆಗ್ತದವು. ನಿಮಗೆ ಏನು ಜೀವನದ ನಿಜವಾದ ಅರ್ಥ ನಿಮಗೆ ಅರ್ಥ ಆಗ್ತಾಯಿದೆ. ನಾನು ಭಾಳ ಖುಷಿ ಅದೇನೆ ಈ ವ್ಯೂವರ್ಸ್ ಯಾರಿಗೆ ಇಷ್ಟ ಆಗ್ತಿದೆ. ಸೊ ಇಲ್ಲೇ ವಾಟರ್ ಎನರ್ಜಿ ಅಂದ್ರೆ ಮಿಥುನ ರಾಶಿ ಮತ್ತು ತುಲಾ ರಾಶಿ ಮತ್ತು ಅಕ್ವೇರಿಯಸ್ ಅಂದರೆ ಕುಂಭರಾಶಿ. ಓಕೆ, ಅವರಿಗಿದೆ. ಮೀನರಾಶಿಯವರಿಗಿದೆ,
ಜಾಸ್ತಿ ಇವು ರೆಸೊನೇಟ್ ಆಗ್ತಿರೋದಿದೆ. ಈ ರಾಶಿಯವರಿಗೆ ಜಾಸ್ತಿ ಈ ರೀತಿ ನಿಮ್ಮದು ಜೀವನದೊಳಗೆ ಜಾಸ್ತಿ ಫೀಲಿಂಗ್ಸ್ ಬರ್ತವೆ. ಯುವರ್ ಎಕ್ಸ್ಪೀರಿಯನ್ಸ್ ಎನಾರ್ಮಸ್ ಚೇಂಜಸ್ ರೈಟ್ ನೌ ವಿಚ್ ಬ್ರಿಂಗ್ಸ್ ಗ್ರೇಟ್ ಬ್ಲೆಸ್ಸಿಂಗ್ಸ್. ನೀವೇನು ಈಗ ಚೇಂಜಸ್ ಅನುಭವಿಸ್ತಾ ಇದ್ದಿರಲ್ಲ ಜೀವನದೊಳಗೆ, ನಿಮ್ಮ ಮಾನಸಿಕವಾಗಿ, ನಿಮ್ಮದು ಮಾನಸಿಕವಾಗಿ, ಶಾರೀರಿಕವಾಗಿ, ನಿಮ್ಮದು ಬಿಸ್ನೆಸ್ ವೈಸ್, ನಿಮ್ಮ ಸರೌಂಡಿಂಗ್ ವೈಸ್ ನೀವೇನು ಚೇಂಜ್ ಆಗ್ತೀರಿ. ಯಾಕಂದ್ರೆ ಸರೌಂಡಿಂಗ್ ನಮ್ಮ ಸಂತಿದೆ, ಜೀವನ ಅನ್ನೋ ಸಂತೆ, ಅದು ಏನು ಚೇಂಜ್ ಆಗೋಲ್ಲ, ನಾವೇ ಚೇಂಜ್ ಆಗಬೇಕು. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಬರ್ತಾಯಿದ್ದೀರಿ ನನ್ನ ವ್ಯೂವರ್ಸ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಟ್ರಾನ್ಸ್ಫಾರ್ಮೇಷನಿಗೆ ಬರ್ತಾಯಿದ್ದೀರಿ, ನಿಮಗೆ ಜೀವನ ಸತ್ಯಾಸತ್ಯತೆಗಳು ತಿಳ್ತಾವೆ. ಸೊ ನೀವು ಸೈಲೆಂಟ್ ಆಗಿಬಿಟ್ರಿ ಈಗ. ಗುಡ್. ಓಕೆ, ನಿಮ್ಮದು ಪರ್ಸನ್ನಿಂದ ಎನರ್ಜಿ ಇವತ್ತು ಏನೈತೆ ಅಂತ ನೋಡೋಣ. ಓವರಾಲ್ ಎನರ್ಜಿ ಇವತ್ತಿಂದ. ಒಬ್ಬರೇ ಇದ್ರಿ, ನಂದು ಯಾರ್ದು ಬೇರೆ ಇದೊಂದು ನೋಡ್ರಿ. ಬೇರೆ ಪರ್ಸನ್ ನೋಡ್ಬೇಕಂದ್ರಷ್ಟು ನೀವು ಇದನ್ನು ನೋಡಿ, ಇದನ್ನು ನೋಡ್ರಿ, ಈ ಕಾರ್ಡ್ ನೋಡ್ರಿ. ಓಕೆ, ಸೊ ನಿಮ್ಮ ಪರ್ಸನ್ ಪಾಸ್ಟ್ ಲೈಫ್ ಒಳಗೆ ಸ್ಟಕ್ ಆಗಿದ್ದಾರೆ. ಪಾಸ್ಟ್ ಅಂದರೆ ಹಿಂದಿಂದೆಲ್ಲ ನೆನೆಸ್ಕೊಂಡು ಅದ್ರೊಳಗನ ಎಕ್ಸ್ಕ್ಯೂಸ್ ಮೀ, ಪಾಸ್ಟ್ ಲೈಫ್ದ ಹೊರಗೆ ಬರ್ತಾರೋ ಅದ್ರೊಳಗೆ ಅದಾರಂತ ನೋಡೋಣ ಅಂತ. ಓಕೆ, ಓವರಾಲ್ ಎನರ್ಜಿ ನೋಡ್ರಿ. ತಮ್ಮ ಪ್ರೊಜೆಕ್ಷನಿಂದ ತಮ್ಮ ಅವೇರ್ನೆಸ್ ಬರ್ತಾಯಿದೆ ಅವ್ರಿಗೂ. ತಮ್ಮ ಪಾಸ್ಟ್ ಒಳಗೆ ನಾವು ಏನು ತಪ್ಪು ಮಾಡಿದ್ವಿ, ಏನು ಸರಿ ಮಾಡಿದ್ವಿ, ಪಾಸ್ಟ್ ಮೆಮರೀಸ್ ಒಳ್ಳೆ ಇದ್ವೋ ಕೆಟ್ಟಿದ್ವೋ ಅದನ್ನೆಲ್ಲ ಅದ್ರ ಕೆಟ್ಟು ಇದ್ವು ಅಂದರೆ ಅದನ್ನು ಅವೇರ್ನೆಸ್ ಮಾಡ್ಕೊಂಡು ತಮ್ಮ ಪ್ರೊಜೆಕ್ಷನ್ಸಿಂದ ಬ್ಯಾಡಾಗಿದ್ನೆಲ್ಲ ಬಿಟ್ಕೊಂಡು ಅವರು ಹೊರಗೆ ಬರ್ತಿದ್ದಾರೆ. ಓಕೆ, ದೇ ವಾಂಟ್ ಟು ಸೆಲೆಬ್ರೇಟ್. ಅವ್ರಿಗೂ ಸೆಲೆಬ್ರೇಷನ್ ಬೇಕಾಗಿದೆ, ಅಂದರೆ ಜೀವನದೊಳಗೆ ಒಂದು ಖುಷಿ ಬೇಕಾಗಿದೆ ಸೆಲೆಬ್ರೇಷನ್ ಅಂದರೆ. ಓಕೆ, ಅವರು ಇಂಟ್ಯೂಷನ್ಸ್ ಕೇಳ್ತಿದ್ದಾರೆ. ಸೊ ಇಬ್ಬರದ್ದು ಎನರ್ಜಿ ಸ್ವಲ್ಪ ಮ್ಯಾಚ್ ಆಗ್ತಾ ಇದಾವೆ. ಇಬ್ಬರು ನಿಮ್ಮ ಪರ್ಸನ್ ಯಾರು ನೋಡ್ತಿದ್ದಿರಲ್ಲ ಅದು ಯಾವ ವ್ಯಕ್ತಿ ಬಗ್ಗೆ ನೀವು ವಿಚಾರ ಮಾಡಿ ರೀಡಿಂಗ್ ನೋಡ್ತೀರಿ. ಸೊ ಇಬ್ಬರದ್ದು ಈಗ ಏನಂತೀರಿ ಥಾಟ್ಸ್, ನಿಮ್ಮ ಥಿಂಕಿಂಗ್ಸ್ ಎಲ್ಲ ಸ್ವಲ್ಪ ಇಬ್ಬರೂ ಹೊರಗೆ ಬರ್ತಾ ಇದ್ದೀರಿ. ಅವರು ಇನ್ನರ್ ಗಿವಿಂಗ್ ಟೇಕಿಂಗ್ ಅಂದ್ರೆ ಬರೀ ತೊಗೊಳೋ ಇದ್ರಂದ್ರೆ ಅವ್ರಿಗೆ ಗಿವಿಂಗ್ ನೇಚರಿಗೆ ಬರ್ತಿದ್ದಾರೆ. ಓಕೆ, ಇದು ಇವ್ರದ್ದು ಗುಡ್. ಓಕೆ, ಪಾಸ್ಟ್ ಲೈಫ್ ಯಾಕೆ ಬಂತು ನೋಡೋಣ ಒಂದು. ಅವ್ರಿಗೆ ಅಂದರೆ ಅವ್ರಿಗೆ ಇದು ಪಾಸ್ಟಿಂದ ಹೊರಗೆ ಬರಬೇಕಾಗಿದೆ. ಅವರು ಪಾಸ್ಟಿಂದ ಹೊರಗೆ ಬಂದು ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡಿ. ನೀವು ಕಪಲ್ಸ್ ಇದ್ವಿ ಅಥವಾ ಕಮಿಟ್ಮೆಂಟ್ ಅಂತ ಹಂಗೇನಾದಿದ್ರೆ, ಮದುವೆದೇನಾರು ವಿಚಾರ ಮಾಡ್ತಿದ್ರಿ ಅಂದ್ರೆ ನಾವಿಬ್ರು ಜೊತೆಗೆ ಹೋಗ್ಬೇಕು. ನೀವು ವಿಚಾರ ಮಾಡ್ತಿರೋ ವ್ಯಕ್ತಿ ಹೇಳ್ತೀನಿ, ದೇ ವಾಂಟ್ ಟು ಗೋ ವಿತ್ ಯು. ನಿಮ್ಮ ಜೊತೆಗೆ ಅವ್ರು ಹೋಗಬೇಕು, ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಮಾಡಬೇಕು, ನಿಮ್ಮ ಜೊತೆಗೆ ಒಂದು ಏನಂತೀರಿ ಮಕ್ಕಳು ಮರಿ ಮಾಡಿಕೊಂಡು ನಂದಾದ ಒಂದು ಸಂಸಾರ ಕಟ್ಕೊಂಡು ಖುಷಿಯಿಂದ ಇರಬೇಕು ಅಂತ ಐತಿ ಕೆಲವೊಬ್ಬರಿಗೆ. ಇನ್ನೊಂದು ಅಂದರೆ ಮನೆ ಒಳಗೇ ಖುಷಿ ವಾತಾವರಣ, ಹಳೇದೆಲ್ಲ ನೋವುಗಳನ್ನು ಮರೆತು ಮನೆ ಒಳಗೆ ನಾನು ಸೆಲೆಬ್ರೇಷನ್ ಮಾಡ್ಕೊತಿರ್ಬೋದು. ಅಲ್ಲಿ ಸೆಲೆಬ್ರೇಷನ್ ಕಾರ್ಡ್ ಬಂತಲ್ಲ. ಸೊ ಸೆಲೆಬ್ರೇಟ್ ಮಾಡಬೇಕಂತ ಅವರು ಇದ್ದಾರೆ. ಸೊ ಅವರಿಗೆ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದು ನಿಮ್ಮ ಭೇಟಿ ಆಗುವಂಥ ವಿಚಾರಗಳು ಕೆಲವೊಬ್ರು ಮಾಡ್ತಿರ್ಬೋದು. ಅಥವಾ ಬೇರೆ ಎಲ್ಲಾದ್ರೂ ಇಲ್ಲಿಂದ ಬಿಟ್ಟು ಹಳೇದೆಲ್ಲ ಬಿಟ್ಟು ಹೊಸದಕ್ಕೆ ಬೇರೆ ಕಡೆ ಹೋಗಿ ನಾನು ಜೀವನ ಸೆಟ್ಲ್ ಮಾಡ್ಕೋಬೇಕು. ಫಾರಿನ್ ಹೋಗಿ ಏನಾರು ನಾನು ಅಂದರೆ ಯಾರು ಇದ್ರೆ ಅಂದರೆ ಅಲ್ಲೂ ಹೋಗಿ ನಾನು ಏನಾರು ಅಬ್ರಾಡಿಗೆ ಹೋಗ್ಬೋದಂತ ವಿಚಾರ ಮಾಡ್ತಿರ್ಬೋದು. ಓಕೆ, ಜೀವನ ಹೊಂದಿ ಹೊಲ ಏನೈತೆ ಅಂದರೆ ಇಬ್ಬರದ್ದು ಹೇಳ್ತಾನೆ. ಇಬ್ಬರದಂದ್ರೆ ನಾವು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಅದೇ. ಸೊ ಗುಡ್, ಅದ್ರ ಬಗ್ಗೆನೇ ವಿಚಾರ ಮಾಡ್ತಿದ್ದೀರಿ. ಅವ್ರಿಗೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. Spend time near water such as lake, river or the ocean to recharge your batteries. Recharge your batteries ಅಂದ್ರೆ ಏನು ಹೇಳ್ತಾರೆ ಅಂದರೆ ವಾಟರ್ ಅಂದರೆ ಇದು ಒಂಥರ ನಿಮಗೆ ಗೈಡೆನ್ಸ್ ಇದ್ದಂಗೆ, ಇದು ಏನಂತೀರಿ ಒಂದು ರೆಮಿಡಿ ಇದ್ದಂಗೆ ಅಂದ್ಕೊಳ್ರಿ. ಹಳೇದನ್ನು ಭಾವನಾತ್ಮಕವಾಗಿ ನೀವು ಅಥವಾ ಎಮೋಷ್ನಲಿ ಏನು ಲೋ ಆಗಿದ್ರಲ್ಲ ಅದನ್ನೆಲ್ಲ ಹೊರಗೆ ಬಿಟ್ಟು ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ರಿ. ಅಂದ್ರೇನು, ನಿಮ್ಮ ಭಾವನೆಗಳನ್ನು ಅಥವಾ ನಿಮ್ದು ಏನು ಬ್ಯಾಟ್ರಿ ನಿಮ್ದು ಲೋ ಆಗೈತಲ್ಲ, ನಿಮ್ಮ ಎನರ್ಜಿ ಎಲ್ಲ ಬೇಜಾರೊಳಗದಿರಲ್ಲ ಅದರಿಂದ ಚಾರ್ಜ್ ಮಾಡ್ಕೊಳ್ರಿ. ಚಾರ್ಜ್ ಮಾಡಿಕೊಂಡು ಮತ್ತು ನೀವು ಖುಷಿಗೆ ಬರ್ರಿ ಅಂತ ಹೇಳ್ತಾ ಇರೋದು. ಸೊ ಇದಕ್ಕೆ ರೆಮಿಡಿ ಏನಂದ್ರೆ, ಇದಕ್ಕೆ ಅಂದರೆ ಭಾವನಾತ್ಮಕ ಇರೋದ್ರಿಂದ ವಾಟರ್ನ ಪ್ರತಿ ಸಲ ಹೇಳ್ತೇನೆ ನಾವು, ನೀನು ಒಂದು ಗ್ಲಾಸ್ ಆಫ್ ವಾಟರ್, ಒಂದು ಗ್ಲಾಸ್ ನೀರನ್ನ ನಿಮ್ಮ ಹತ್ರ ಇಟ್ಕೊಂಡು ಕುಂದ್ರಬೇಕು. ಅದಕ್ಕೆ ಅಟ್ಲೀಸ್ಟ್ 1 hour 2 hours. ಅದನ್ನು ಆಮೇಲೆ ಹೋಗಿ ಗಿಡಕ್ಕೆ ಹಾಕಿಬಿಡ್ರಿ. ಅದೆಲ್ಲ ನಿಮ್ಮ ಎಮೋಷನ್ಸ್, ನಿಮ್ಮ ಬ್ಯಾಡಾಗಿದ್ನೆಲ್ಲ ಹೀರ್ಕೊಂತೈತೆ. ಓಕೆ, ಅದು ಆ ಶಕ್ತಿ ಇರೋದು ನೀರೊಳಗೆ. ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, 9ನೇ ತಾರೀಕು ಲೈವ್ ಬರ್ತಾಯಿದ್ದೀನಿ 9:15ಗೆ. ಅದನ್ನು ಹಾಕಿದ್ದೀನಿ ನೋಡಿರಿ. ಸೊ ಎಷ್ಟು ಜನ ಲೈವಿಗೆ ಬರ್ರಿ. ಅವತ್ತು ಎಸ್ ಆರ್ ನೋ ರೀಡಿಂಗ್ ಇರುತ್ತೆ. ಎಲ್ಲರಿಗೂ ಒಂದೊಂದೇ ಕ್ವಶನ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.